ನಿನ್ ಮಾವ ಮಕ್ಳು ಖುಷಿಗೋಸ್ಕರ ಅದನ್ನ ಒಪ್ಕೊಂಡು ಆಯ್ತು. ಇನ್ನೇನ್ ಮಾವ ನಿನ್ ಸಮಸ್ಯೆ? ನಿನ್ ದೃಷ್ಟಿನಾಗೆ ಎಲ್ಲಾನು ಸರಿ ಹೋಗೈತೆ, ಆದ್ರೆ ಈ ಮನೆ ಮಗನಾಗಿ ನನ್ನ ತಂಗಿರ ಅಣ್ಣನಾಗಿ ನನಗೆ ಯೋಚನೆ ಬೇರೆ ಇರ್ತೈತೆ. ಪಂಚಾಯತಿನಾಗೆ ಆ ಹೆಂಗ್ಸೆ ಒಡಬೇಕದಿದ್ದು ಅಂತ ಸಾಬೀತಾಗ್ತೈತೆ. ಹೀಟೊಂದಿನ ಎಲ್ಲ ಜನರು ನಮ್ಮನ್ನ ಓಡೋದವ್ರ ಮಕ್ಳು ಅಂತ ಕರೆಯೋರು. ಇನ್ಮ್ಯಾಕೆ ಕಳ್ಳಿ ಮಕ್ಳು ಅಂತಾನು ಕರೀತಾರೆ. ಇದೆಲ್ಲ ಬೇಕಪ್ಪಾರು ನಮ್ಗೆ ಬೇಕ ಇವಾಗ ಬಿಡು. ನಾನೇನೋ ಚಿಕ್ಕ ವಯಸ್ಸಿಂದ ನೋವು ತಿನ್ಕೊಂಡೇ ಬಂದೀವ್ನಿ, ನಂಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಆದ್ರೆ ಮಾವ ಪಾಪ ಏನ್ ತೆಪ್ಪು ಮಾಡೋರೆ? ಅವ್ರು ಯಾಕೆ ಅನ್ಸ್ಕೋಬೇಕು? ಅವ್ರು ಯಾಕೆ ಈ ನೋವೆಲ್ಲ ತಿನ್ಬೇಕು? ಅವ್ರ ಕಣ್ಣು ನೋಡಿದ್ರೇನೆ ಗೊತ್ತಾಯ್ತದ ನಂಗೆಲ್ಲ. ಪಾಪ ಮಾವ. ಆ ಯಪ್ಪನ್ ಕಣ್ಣು ನೋಡಿದ್ರೆ ನಂಗೂ ಏನೇನೋ ಗೊತ್ತಾಗತ್ತೆ. ನಾಟಕ ಮಾಡಿದ್ ಸಾಕು, ಬಾ ಊಟ ಮಾಡೋಣ ಬಾ. ಬಾ ಮಾವ. ಬ್ಯಾಡ ಅಂತ ಹೇಳಿಲ್ವಾ? ಬ್ಯಾಡ ನಂಗೆ. ಏನ್ ಗೊತ್ತಾ, ನಿನ್ ಫೇವ್ರೆಟ್ ಮುದ್ದೆ ಮತ್ತೆ ಅವರೆಕಾಳು ಸೊಪ್ಪು ಸಾರು ಮಾಡಿದೆ. ಬಾ ಮಾವ. ನಾನ್ ಹೇಳ್ತಿಲ್ವಾ, ಮದ್ವೆಲಿ ಯಾವ ತೊಂದರೆನೂ ಆಗಲ್ಲ, ಇದಕ್ಕೆ ನಾನ್ ಗ್ಯಾರಂಟಿ. ಓಕೆ? ಇದಳಪ್ಪ ಊಟ ಮಾಡೋಣ. ಆಯ್ತಾಯ್ತು ಬತ್ತಿ. ನೀನ್ ಯಾಕೆ ಹೆದರ್ಕತಿದ್ಯಾ ಅಂತ. ಇವಳನ್ನ ಕಾಪಾಡಕ್ ಅವ್ರ ಅಣ್ಣ ಬರ್ತಾನೆ ಅಂದ್ಮೇಲೆ ನಮ್ಮಮ್ಮನ್ ಕಾಪಾಡಕ್ ನನಗ್ ಬರಕ್ಕಿಲ್ವಾ? ನಮ್ಮ ಅವ್ವನ್ ತಂಟೆಗೆ ಯಾವನ್ನಾದ್ರೂ ಬಂದ್ರೆ ನಾನು ಸುಮ್ಕೆ ಇರಲ್ಲ. ಬೇಡ ಸೀನಾ, ನಂಗೇನು ಮಾಡ್ಬೇಡ. ಸುಮ್ಮನೆ ಇದ್ಬಿಡು, ಈಗಲೇ ಹೇಳ್ತಾ ಇದ್ದೀನಿ. ಕೋಪ ಕಮ್ಮಿ ಮಾಡ್ಕೊಳ್ಳ. ನೋಡು, ನಾವೇನೋ ಅವ್ರವನ್ನ ಆಚೆಗೆ ಹಾಕ್ಬಿಟ್ವಿ, ಬದುಕೊಂಬಿಟ್ವಿ. ತುಂಬಿ ವಿಷಯಕ್ಕೆ ಹೋದ್ರೆ ಅಷ್ಟೇ. ಕೋಪ ಕಮ್ಮಿ ಮಾಡ್ಕೊಳ್ಳ. ಸುಮ್ಕೆ ಇರವ. ನಮ್ಮ ಅವ್ವನ್ ತಂಟೆಗೆ ಯಾವನಾರ ಬಂದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಅದು ಯಾರು ಬರ್ತಾರ ಬರ್ಲಿ. ನನ್ನ ಜೀವನದಲ್ಲಿ ನಾನು ಪಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿರೋದೇ ಜಾಸ್ತಿ ಕಣೆ. ಮುಂಚೆ ಎಲ್ಲ ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ. ನಾವಿಬ್ರು ಕಿತ್ತಾಡ್ತಿದ್ರು, ನಮ್ಮಿಬ್ರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಇತ್ತು. ಆದ್ರೆ ಈಗ ನೋಡಿ ಹೆಂಗಾಡ್ತೀವಿ ಅಲ್ವೋ? ಇಷ್ಟೆಲ್ಲ ಮಾತಾಡೋನು ಮತ್ ನಂಗೆ ಹೊಡಿಯಕ್ ಬಂದಿಯಲ್ಲೋ? ನಾನು ಯಾಕೆ ಹೊಡಿಲಿ ನಿಂಗೆ ಮುಟ್ಟೆ? ನನ್ನ ಜೀವನದಲ್ಲಾಗಿರೋ ನೋವನ್ನ ನಾನು ಒಬ್ಬನೇ ನುಗ್ತಾ ಬದುಕ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿರೋ ನೋವನ್ನ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ? ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವ್ರ ಹತ್ರನೇ ಹೇಳಕ್ಕಾಗಲ್ಲ. ಏನೋ ನಮ್ಮ ಅವ್ವಂತ ಹೇಳ್ಕೊಂಡ್ರೆ ಪಾಪ ಅವಳು ಚೂರೋ ಪಾರೋ ಸಹಾಯ ಮಾಡ್ತಾಳೆ. ಇನ್ನು ನಮ್ಮ ಅಪ್ಪನ್ ತಾವ ಹೇಳ್ಕೊಳ್ಳೋಣ ಅಂದ್ರೆ ಅವನ ಬಗ್ಗೆ ನಿನಗೆ ಗೊತ್ತಲ್ಲ ಹೆಂಗಾಡ್ತಾನೆ ಅಂತ. ಏನ್ ನಿನ್ನ ಹತ್ರ ಹೇಳೋಣ ಅಂತ ಬಂದ್ರೆ ನೀನ್ ಮಾತಿತ್ರ ಜಗಳಕ್ಕೆ ಬತ್ತೀಯ. ನಾನು ಯಾರ ತವಂತ ಹೋಗಿ ಹೇಳ್ಕೊಳ್ಳಿ? ನೀವೆಲ್ಲ ಬಿಟ್ಟಾಕ್ರಿ. ಪ್ರಾಣ ಕೊಟ್ಟು ಪ್ರೀತಿಸ್ತಿರೋ ನನ್ನ ಹುಡುಗಿನೇ ಇದೆಲ್ಲ ನಡೀತಿರೋದು ನೋಡಿದ್ಮೇಲೆ ನನ್ನ ಕ್ಯಾರೆ ಹತ್ತಿಲ್ಲ. ಈ ತರ ಇರ್ಬೇಕಾರೆ ನನ್ನ ನೋವನ್ನ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳೋಣ ಹೇಳು? ಅದು ಬಿಟ್ರೆ ಇನ್ನೇನಿಲ್ಲ ಕಡೆ ಬಿಟ್ಟೆ. ಏನ್ ಇವನ್ ವರ್ಷನೇ ಬದಲಾಯಿಸ್ತಾವನಲ್ಲ. ಓ, ಎಮೋಷನಲ್ ಆಗಿ ಮಾತಾಡಿ ಕ್ಯಾಚ್ ಹಾಕತಾವನೆ ಅನ್ಸುತ್ತೆ. ಸೀನಾ, ಸಾರಿ ಕಣೋ. ನಿನ್ ಮನ್ಸಲ್ಲಿ ಇಷ್ಟೊಂದೆಲ್ಲ ನೋವು ಬೇಜಾರಿದ್ರು ನಿಂಗ್ ನಾನು ಹೆಗ್ಲಾಗಕ್ ಆಗ್ಲೇ ಇಲ್ವಲ್ಲೋ? ನನ್ ಕ್ಷಮಿಸ್ಬಿಡೋ. ಪರವಾಗಿಲ್ಲ ಕಣೆ, ಬಿಡೆ ಮುಟ್ಟೆ. ಈಗ್ಲಾರು ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನನ್ನ ನಿನ್ ಫ್ರೆಂಡು ಅಂದ್ಕೊಂಡು ನಿನ್ ಮನ್ಸಲ್ಲಿ ಚೂರು ಜಾಗ ಕೊಡೆ ಮುಟ್ಟೆ. ಅವಾಗ ನಾನು ನನ್ನ ಮನ್ಸಲ್ಲಿರೋದ ನಿನ್ನ ಹತ್ರ ಹೇಳ್ಕೊಂಡಾಗ ನನ್ನ ಮನ್ಸು ಹಗುರ ಆಗುತ್ತಲ್ವಾ? ನಿಜ, ಒಬ್ರು ಫ್ರೆಂಡ್ ಕಷ್ಟನ ಇನ್ನೊಬ್ರು ಫ್ರೆಂಡ್ ಮಾತ್ರ ಅರ್ಥ ಮಾಡ್ಕೊಳಕ್ ಆಗೋದು.
ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋಣ. ಹಂಗಾರೆ ಬಾ ನನ್ನ ಜೊತೆ. ನನ್ನ ಮನ್ಸಲ್ಲಿರೋ ನೋನೆಲ್ಲ ಇವತ್ತು ನಿತ್ರ ಹಂಚ್ಕೊಬಿಡ್ತೀನಿ. ಆಗ ನನ್ನ ಮನ್ಸಲ್ಲಿರೋ ದುಃಖನೂ ಸ್ವಲ್ಪ ಕಮ್ಮಿ ಆಯ್ತದೆ. ಬಾ. ಎಲ್ಲಿಗ್ಲಾ? ಇಲ್ಲ ಕಣವ, ಇವತ್ತು ನನ್ನ ಮನ್ಸಲ್ಲಿರೋ ದುಃಖನೆಲ್ಲ ನಾನು ನನ್ನ ಫ್ರೆಂಡ್ ತಾವ್ ಎಲ್ಲ ಹೇಳ್ಕೊಬಿಡ್ತೀನಿ ಕಣವ. ಹ್ಞೂ ಅತ್ತೆ, ನಾನು ಅಷ್ಟೇ ಆ ಫ್ರೆಂಡ್ ಜೊತೆ ಒಂದ್ ಸ್ವಲ್ಪ ಟಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ಓಕೆ? ಏ ಫ್ರೆಂಡ್ ಬಾರೋ. ಬರ್ತೀನಿ ನೋಡಿ. ಅವ ಪುಟ್ಟವಳಲ್ಲ ಬೇಸ್. ನೋಡಿ ನನ್ನ ಮಗ ನಾನು ಮಾಡಿದ ಅಡ್ಗೆನ ಇಷ್ಟಪಟ್ಕೊಂಡು ಊಟ ಮಾಡ್ತಾವನೆ. ಆ ಸ್ವರ್ಗನೇ ನನ್ನ ಮಡ್ಲಿಕ್ಕೆ ಬಿದ್ದಂಗಾಗಿದ್ದಾರೆ. ಪಾರು, ಇದನ್ನ ಮುದ್ದೆ ಅನ್ಬಾರ್ದು, ಕಪ್ಪು ಚಂದಿರ ಅನ್ಬೇಕು. ಯಾಕೆ ಮಾವ? ಯಾಕೆ ಅಂದ್ರೆ ಹಂಗೆ ಮುರ್ಕೊಂಡು ಬಾಯಿಗಿಡ ತಕ್ಷಣ ಗುಮ್ ಅಂತ ಜಾರ್ಕೊಂಡು ಹೊಂಟೋಯ್ತದೆ, ಜಾರ ಬಂಡೆ ತರ. ಅದಕ್ಕೆ ಹಲೋ ಮಾರಿಗುಡಿ ಶಿವು, ನೀನ್ ಚಪ್ಪರಿಸ್ಕೊಂಡು ಒಂದ್ ತುತ್ತುನ ಹಂಗೆ ನುಂಗ್ಬಿಟ್ಟಲ್ಲ. ಈ ಅಡಿಗೆನ ಮಾಡಿರೋದು ನಿನ್ನೆಂಡ್ರಲ್ಲ, ನನ್ನೆಂಡ್ರು.